ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿದ್ದು ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆಗುತ್ತೆ. ಒಂಥರ ಮ್ಯಾಜಿಕ್ ಟ್ರಿಕ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದನ್ನ ನಾನು ನಿಮಗೆ ಲೈವಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ನಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದು ಇಲ್ಲಿ ಹೇಗಪ್ಪ ಓಪನ್ ಆಗುತ್ತೆ ಅನ್ಕೊಂತೀರಾ? ಜಸ್ಟ್ ನಾನೇನು ಮಾಡ್ತೀನಿ, ಇಲ್ಲಿ ಪಿ ಅಂತ ಬರಿತೀನಿ. ಸೊ ಪಿ ಬರಿದ ತಕ್ಷಣ ಏನಾಯ್ತು, ವಾಟ್ಸಪ್ ಇದು ಫೇಸ್ಬುಕ್ ಓಪನ್ ಆಗೋಯ್ತು. ಸೊ ಮತ್ತೆ ನಾನೇನು ಮಾಡ್ತೀನಿ, ಇಲ್ಲಿ ಡಬ್ಲ್ಯೂ ಅಂತ ಬರಿತೀನಿ. ಸೊ ಡಬ್ಲ್ಯೂ ಬರಿದ ತಕ್ಷಣ ವಾಟ್ಸಪ್ ಓಪನ್ ಆಯಿತು. ಮತ್ತೆ ನಾನೇನು ಮಾಡ್ತೀನಿ, ಇಲ್ಲಿ ಜಿ ಅಂತ ಬರಿತೀನಿ. ಜಿ ಬರಿದ ತಕ್ಷಣ ಜಿಮೇಲ್ ಓಪನ್ ಆಯಿತು. ಮತ್ತೆ ನಾನೇನು ಮಾಡ್ತೀನಿ, ಎಫ್ ಅಂತ ಬರಿತೀನಿ. ಎಫ್ ಬರೆದ ತಕ್ಷಣ ನಮಗೆ ಫೇಸ್ಬುಕ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇದ್ದಿಲ್ಲ, ಈ ರೀತಿ ನಮಗೆ ನಾವು ಮನಸ್ಸಲ್ಲಿ ಏನು ಅನ್ಕೊಂತೀವೋ ಅದು ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ಮತ್ತೆ ನಾನೇನು ಮಾಡ್ತೀನಿ, ಇಲ್ಲಿ ಸಿ ಅಂತ ಬರಿತೀನಿ. ಸಿ ಬರೆದ ತಕ್ಷಣ ಏನಾಯ್ತು, ಕ್ಯಾಮ್ರಾ ಓಪನ್ ಆಯಿತು. ಈ ರೀತಿ ನಾವು ಮನಸ್ಸಲ್ಲಿ ಏನು ಅನ್ಕೊಂಡ್ರೆ ಅದನ್ನ ಬರೆದ ತಕ್ಷಣ ಆಟೋಮೆಟಿಕ್ ಅಂತ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ. ಯಾವ ರೀತಿ ಇದು ಓಪನ್ ಆಗುತ್ತೆ, ಏನಪ್ಪ ಮ್ಯಾಜಿಕ್ ಅಂತ ನೀವು ಕೇಳ್ತೀರಾ? ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ನೀವು ನನಗೆ ಮಾಡೋ ಹೆಲ್ಪ್ ಅಂತ ನಾನು ಅನ್ಕೊಂತೀನಿ ಫ್ರೆಂಡ್ಸ್. ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತಿರೋ ಲೈಕ್ಸ್ ಟಾರ್ಗೆಟು 200 ಲೈಕ್ಸ್ ಫ್ರೆಂಡ್ಸ್. ಯಾಕೆಂದ್ರೆ ವಿಡಿಯೋನ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಬಿಡಿ. ಸೊ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೂ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು ಬೇಗ. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಫಿಂಗರ್ ಗೆಸಿಯರ್ ಅಂತ. ಸೊ ಇಲ್ಲೊಂದು ಫಿಂಗರ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದನ್ನ ಟಚ್ ಮಾಡಬೇಕು. ಅವಾಗ ನಾವು ಏನು ಬರೀಬೇಕು ಅನ್ಕೊಂತೀವೋ ಅದನ್ನ ಬರೆದ್ರೆ ಸಾಕು, ಆ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ನೋಡ್ತಾ ಇದ್ರಿಲ್ಲ ಈ ರೀತಿ. ಸೊ ಎಮ್ ತಕ್ಷಣ ಮ್ಯಾಪ್ಸ್ ಓಪನ್ ಆಗೋಯ್ತು. ಈ ರೀತಿ ನಾವು ಯಾವ್ದು ಬೇಕು ಅದನ್ನ ಓಪನ್ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಈ ಆಪ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆಪ್ ನೇಮ್ ಬಂದ್ಬಿಟ್ಟು ಫಿಂಗರ್ ಗೆಸಿಯರ್ ಅಂತ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾಗೆ ಈ ರೀತಿ ಎಫ್ ಗೆ ಏನು, ಜಿ ಗೇನು, ಎಂ ಗೇನು, ಸಿ ಗೇನು, ಪಿ ಗೇನು, ಡಬ್ಲ್ಯೂ ಗೇನು ಎಲ್ಲದಕ್ಕೂ ನಾವು ಶಾರ್ಟ್ ಕಟ್ಸ್ ಅನ್ನ ಸೆಟ್ ಮಾಡಿದೀವಿ. ಸೊ ಇನ್ನು ನಮ್ಮ ಮೊಬೈಲ್ ನಲ್ಲಿ ಇರುವಂತ ಆಪ್ಸ್ ನ ಇದಕ್ಕೆ ಆಡ್ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡಬೇಕು, ಪ್ಲಸ್ ಸಿಂಬಲ್, ಇಲ್ಲಿ ಏನು ಅಂದ್ರೆ ಆಕ್ಷನ್ ಏನ್ ಬರಬೇಕು, ನಮ್ಗೆ ಅಪ್ಲಿಕೇಶನ್ ಓಪನ್ ಆಗ್ಬೇಕಾ, ಇಲ್ಲ ಸೆಟ್ಟಿಂಗ್ಸ್ ಏನಾದ್ರು ಓಪನ್ ಆಗ್ಬೇಕಾ, ಓಪನ್ ಶಾರ್ಟ್ ಕಟ್ಸ್, ರೀಸೆಂಟ್ ಟಾಸ್ಕ್, ಇಲ್ಲ ವಾಟ್ಸಪ್, ಓಪನ್ ಇಂಟರ್ನೆಟ್ ಕನೆಕ್ಷನ್, ಲಾಕ್ ಡಿವೈಸು, ಕಾಲ್ಸು, ಇಲ್ಲ ಸ್ವಿಚ್ ಆಫ್ ಡಿವೈಸು, ಹೋಮ್ ಬಟನು, ರೂಟ್ ಫೀಚರ್ಸು, ಅನ್ಲಾಕ್ ಫಿಂಗರ್ ಸ್ಕ್ರೀನು, ಏನ್ ಬೇಕಾದ್ರೂ ಟಾಸ್ಕ್ ನ ನಾವು ಸೆಟ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾನೇನ್ ಮಾಡ್ತೀನಿ, ಓಪನ್ ಅಪ್ಲಿಕೇಶನ್ ನ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನಾನೇನ್ ಮಾಡ್ತೀನಿ, ಸೊ ಯೂಸ್ ಡಿಫಿಕಲ್ಟ್ ಸೆಟ್ ಮಾಡ್ಕೊಂತೀನಿ. ಚೂಸ್ ಆಕ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಮಗೆ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ. ನಮ್ಮ ಡಿವೈಸ್ ನಲ್ಲಿ ಇರುವಂತ ಎಲ್ಲ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ. ಇದ್ರಲ್ಲಿ ನಮಗೆ ಯಾವ ಅಪ್ಲಿಕೇಶನ್ಗೆ ಏನ್ ಶಾರ್ಟ್ ಕಟ್ ಸೆಟ್ ಮಾಡ್ಕೋಬೇಕು ಅನ್ಕೊಂಡಿದೀವಿ ಅದನ್ನ ನಾನೇನ್ ಮಾಡ್ತೀನಿ, ಯಾವ ಅಪ್ಲಿಕೇಶನ್ ಬೇಕಾ ಆ ಅಪ್ಲಿಕೇಶನ್ ನ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕೊಡ್ತೀನಿ. ನಾನೀಗ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ನಾವು ಯಾವ ತರ ಬರೆದ್ರೆ ಓಪನ್ ಆಗಬೇಕು. ಸೊ ನಾನೇನ್ ಮಾಡ್ತೀನಿ, ಐ ಬರ್ದಿದ್ದೀನಿ. ಐ ಅಂದ್ರೆ ಇಂಟರ್ನೆಟ್ ಅಲ್ವಾ, ಸೊ ಅದಕ್ಕಾಗಿ. ಸೊ ಮತ್ತೆ ಅದೇ ತರ ನಾನು ಬರೀತೀನಿ. ಡನ್. ಸೊ ಈಗ ಐ ಅನ್ನು ಸೆಟ್ ಆಗಿದೆ. ಸೊ ಈ 5 ಬರೆದ್ರೆ ಏನಾಗುತ್ತೆ, ನೆಕ್ಸ್ಟ್ ಇಂಟರ್ನೆಟ್ ಅಲ್ಲಿ ನಮ್ಗೆ ಓಪನ್ ಆಗುತ್ತೆ ಫ್ರೆಂಡ್ಸ್, ಈ ರೀತಿ. ಸೊ ನಾನೇನ್ ಮಾಡ್ತೀನಿ, ಈಗ ಐ ಅಂತ ಬರಿತೀನಿ. ಸೊ ಐ ಬರೆದ ತಕ್ಷಣ ಇಂಟರ್ನೆಟ್ ಕ್ರೋಮ್ ಬ್ರೌಸರ್ ಅನ್ನೋದು ಓಪನ್ ಆಗೋಯ್ತು. ನಮ್ಗೆ ಇಂಟರ್ನೆಟ್ ಓಪನ್ ಆಗ್ತಿದೆ ಫ್ರೆಂಡ್ಸ್. ಈ ರೀತಿ ನಮ್ಗೆ ಬೇಕಾಗಿರುವಂತ ಅಪ್ಲಿಕೇಶನ್ ನ ಓಪನ್ ಮಾಡ್ಕೋಬಹುದು. ಸೊ ಹಾಗೆ ಇದರಲ್ಲಿ ಕೆಲವೊಂದು ಸೆಟ್ಟಿಂಗ್ ಗಳಿದೆ. ಸೊ ಅದನ್ನ ನಾನೇನ್ ಮಾಡ್ತೀನಿ, ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಸೊ ಈ 3 ಲೈನ್ಸ್ ಆಮೇಲೆ ಸೆಟ್ಟಿಂಗ್ಸ್ ಅಂತ ಇದೆ. ಇಲ್ಲಿ ಈ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ತೀನಿ. ಸೊ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇದ್ರ ನಮ್ಗೆ ಐಕಾನ್ಸ್ ನ ಚೇಂಜ್ ಮಾಡ್ಕೋಬಹುದು, ಏನ್ ಬೇಕಾದ್ರೆ ಚೇಂಜ್ ಮಾಡಬಹುದು. ಸೊ ಐಕಾನ್ ಡಿಸೈನ್ ಚೇಂಜ್ ಮಾಡಬಹುದು. ಫಿಂಗರ್ ಡ್ರಾಯರ್ ಐಕಾನ್ ಅಂತ ಇದೆಯಲ್ಲ, ಇದ್ರಲ್ಲಿ ಯಾವ ತರ ಡಿಸೈನ್ ಬೇಕಾದ್ರೂ ನಾವು ಅದನ್ನ ಸೆಟ್ ಮಾಡ್ಕೋಬಹುದು. ರೆಡ್ ಕಲರ್, ಯೆಲ್ಲೋ, ಸಮಥಿಂಗ್ ಎಲ್ಲ ಕಲರ್ಸ್ ಅನ್ನೋದು ಇದ್ರಲ್ಲಿ ಇದೆ. ಸೊ ಮತ್ತೆ ನಾನೇನ್ ಮಾಡ್ತೀನಿ, ಇಲ್ಲಿ ಫಿಂಗರ್ ಡ್ರಾಯರ್ ಸೈಜ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ಯಾವ ಸೈಜ್, ಎಕ್ಸ್ ಸೈಜು, ಎಂ ಸೈಜು, ಎಲ್ ಸೈಜು, ಯಾವ ತರ ಸೈಜ್ ಬೇಕಾದ್ರೂ ನಾವು ಸೆಟ್ ಮಾಡ್ಕೋಬಹುದು. ದೊಡ್ಡದು, ಸ್ಮಾಲು, ಚಿಕ್ಕದು ಈ ತರ ಇದೆ, ಎಲ್ಲಾನು ಸೆಟ್ ಮಾಡ್ಕೋಬಹುದು. ಜನರಲ್ ಸೆಟ್ಟಿಂಗ್ಸ್ ಅಂತ ಇದೆ. ಇದರಲ್ಲಿ ಸ್ಟಾರ್ಟ್ ಫಿಂಗರ್ ಅಂಡ್ ಸ್ಟಾರ್ಟ್ ಅಪ್. ಸೊ ಮೊಬೈಲ್ ಆನ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಅಪ್ಲಿಕೇಶನ್ ಬರಬೇಕು ಅಂದ್ರೆ ಲಾಕ್ ಮಾಡ್ಕೋಬಹುದು. ಲಾಕ್ ಸ್ಕ್ರೀನ್ ಸೆಟ್ಟಿಂಗ್ಸ್, ಲಾಕ್ ಸ್ಕ್ರೀನ್ ಸೆಟ್ಟಿಂಗ್ಸ್ ನಲ್ಲೂ ಇದು ಓಪನ್ ಆಗ್ಬೇಕಂದ್ರೂ ಸೆಟ್ ಮಾಡ್ಕೋಬಹುದು. ಯಾವ ಟೈಮ್ ಅಲ್ಲಿ ಬರಬೇಕು ಎಲ್ಲ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಎಲ್ಲಾನು ಇದ್ರಲ್ಲಿ ಸೆಟ್ಟಿಂಗ್ ಇದೆ ಫ್ರೆಂಡ್ಸ್. ಡಿವೈಸ್ ಅಡ್ಮಿನಿಸ್ಟ್ರೇಟರ್ ಇದನ್ನು ಓಪನ್ ಕೊಟ್ಬಿಟ್ರೆ ಆಟೋಮೆಟಿಕ್ ಯಾವಾಗ್ಲೂ ಇದು ಆನ್ ಅಲ್ಲೇ ಇರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಒಂದು ಚಿಕ್ಕ ಆಪ್ ಮುಖಾಂತರ ನಿಮ್ಗೆ ಯಾವ ತರ ಬೇಕೋ ಆ ತರ
ನೀವು ಶಾರ್ಟ್ ಕಟ್ಸ್ ನಲ್ಲಿ ಅಪ್ಲಿಕೇಶನ್ ಓಪನ್ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ತಿಳಿಸ್ಕೊಟ್ರೆ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.